ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಅರಳಿ ಹಿಟ್ಟು ಮಾಡಲು ಒಂದು ಸೇರು ಗೋಧಿ ಮತ್ತು ಒಂದು ಗ್ಲಾಸ್ ಕಡ್ಲೆ ತೊಗೊಂಡಿದ್ದೇನೆ ರೀ. ಅವನ್ನ ನಾನೀಗ ಎರಡೂ ಸರಿಯಾಗಿ ಅರಳು ಬರೋ ಹಾಗೆ ಹುರ್ಕೊತೀನಿ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ನಾನೀಗ ಗೋಧಿ ಹಾಕ್ಕೊತೇನೆ ರೀ. ಗೋಧಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸರಿಯಾಗಿ ಹುರ್ಕೋಬೇಕು ರೀ. ಇಲ್ಲಾಂದ್ರೆ ಒಂದು ಕಡೆ ಹಸಿ ಇರ್ತದೆ, ಒಂದು ಕಡೆ ಹೊತ್ತದ. ಉತ್ತರ ಕರ್ನಾಟಕದಲ್ಲಿ ಉಪವಾಸದ ಸಮಯದಲ್ಲಿ ಸ್ಪೆಷಲ್ಲಾಗಿ ಶಿವರಾತ್ರಿಗೆ ಮಾಡುವಂತಹ ಮತ್ತು ಪಂಚಮಿಗೆ ಮಾಡ್ತಾರೆ ರೀ. ಈಗ ಶಿವರಾತ್ರಿಗೆ ಮಾಡುವಂಥ ಪ್ರಸಿದ್ಧವಾದ ಒಂದು ಖಾದ್ಯ ಇದು. ಭಾಳ ಚೆನ್ನಾಗಿರ್ತದೆ ರೀ. ಇವನ್ನ ನೋಡಿರಿ, ಹೊತ್ತು ಹೋಗಿ ಸರಿಯಾಗಿ ಕೆಂಪಾಗುವ ಹಾಗೆ ಹುರ್ಕೋಬೇಕು ರೀ. ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ಒಂದು ಕಡೆ ಹೊತ್ತದ, ಒಂದು ಕಡೆ ಹಸಿ ಉಳಿತದೆ. ನೋಡಿರಿ, ಎಲ್ಲ ಗೋಧಿನೂ ಸರಿಯಾಗಿ ಕೈ ಆಡಿಸ್ಕೊತ ಚೆನ್ನಾಗಿ ಹುರ್ಕೋಬೇಕು. ಇದು ನಾವು ಗೋಧಿ ಎಷ್ಟು ಚೆನ್ನಾಗಿ ಹುರಿತೇವಲ್ಲ ಅಷ್ಟು ಅರಳಿ ಹಿಟ್ಟು ಚೆನ್ನಾಗಿ ಬರ್ತೈತಿ. ಅರಳಿ ಹಿಟ್ಟು ಅಂದರೆ ಅರಳಿದಂತಹ ಗೋಧಿ ಅಂದರೆ ಗೋಧಿನ ಅರಳು ಹಾಗೆ ಚೆನ್ನಾಗಿ ಹುರ್ಕೋಬೇಕು ರೀ. ನೋಡಿರಿ, ಗೋಧಿನ ಹಾಕ್ಕೊಂಡಿದ್ದೀನಿ. ಒಂದು ಇದಕ್ಕೆ ತಕ್ಕೊಂಡ್ರಿ ಪರಾತಕ್ಕೆ ಅದನ್ನು ಸರಿಯಾಗಿ. ಮತ್ತೀಗ ಕಡಲೆ ಹಾಕ್ಕೊಂಡು, ಕಡಲೆ ಅರಳು ಬರ್ಬೇಕಂದ್ರೆ ನಮಗೀಗ ಒಂದು ಕಲ್ಲು ತೊಗೊಂಡು ಮೇಲೆ ಹಾಗೆ ಚೆನ್ನಾಗಿ ಕೈ ಆಡಿಸ್ಬೇಕು ರೀ. ಅಂದರೆ ಎಲ್ಲ ಕಡಲೆನೂ ಅರಳು ಬರ್ತಾವೆ. ಅವನು ಕೂಡ ಕೈ ಆಡಿಸ್ಕೊತ ಸರಿಯಾಗಿ ಇದು ಮಾಡಬೇಕು. ಕೈ ಬಿಟ್ಟರೆ ಅಂದ್ರೆ ಅದು ಒಂದೇ ಕಡೆ ಹೊತ್ತದ, ಒಂದು ಕಡೆ ಹಸಿ ಉಳಿಬಿಡ್ತದೆ ಕಡಲೆ. ಎರಡೂ ಸರಿಯಾಗಿ ಹುರ್ಕೋಬೇಕು ರೀ, ಕೆಂಪಾಗುವಾಗೆ ಸರಿಯಾಗಿ. ನೋಡಿರಿ, ಈಗ ಅರಳು ಬಂತು, ಎಲ್ಲ ಕಡಲೆನೂ ಅರಳು ಬಂದಿದೆ. ಈಗ ಗೋಧಿನೂ ಹುರಿದಿಟ್ಕೊಂಡಿದ್ದೀನಿ. ಎರಡೂ ಸೇರಿಸಿ ಈಗ ನಾನು ಮಿಕ್ಸರಿಗೆ ಹಾಕ್ಕೋಬೋದು ರೀ. ಭಾಳ ಇದ್ರೆ ಗಿರ್ನಿಗೆ ಕೊಡಬೇಕು. ಗಿರ್ನಿಗಾದ್ರೆ ನುಣ್ಣಗೆ ಚೆನ್ನಾಗಿ ಆಗ್ತದೆ. ಅದಕ್ಕೆ ನಾ ಈಗ ಗಿರ್ನಿಯಾಗಿ ಇವನ್ನ ಹಾಕ್ಸ್ಕೊಂಬರ್ತೇನೆ. ನೋಡಿರಿ, ತಣ್ಣಗಾದ್ಮೇಲೆ ಇದನ್ನು ಹಾಕಿಸ್ಬೇಕು ರೀ. ನೋಡಿರಿ, ಕಡ್ಲೆ ಮತ್ತು ಗೋಧಿನ ಸರಿಯಾಗಿ ನುಣ್ಣಗೆ ಗಿರ್ನ್ಯಾಗ ಹಾಕ್ಸ್ಕೊಂಬಂದಿರಿ. ನಾ ಈಗ ಹಿಟ್ಟಿನ ಜರಡಿ ಹಿಡ್ಕೊತೇನೆ ರೀ. ಏನಾರ ಇರ್ಬೋದಂತ ನಾವು ಜರಡಿ ಹಿಡ್ಕೊಂಡನ ಮಾಡ್ಕೊತೇವೆ ನೋಡಿರಿ. ಏನರ ಕಸರು ಗುಂಜು ಏನಿರೋದಿಲ್ಲ. ಅದಕ್ಕೆ ನಾನು ನೋಡಿರಿ ಜರಡಿ ಹಿಡ್ಕೊಂಡೆ. ಹಿಟ್ಟು ಚೆನ್ನಾಗೈತೆ ರೀ. ಈಗ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊತೇನೆ ರೀ. ಬೆಲ್ಲ ನೀವು ಸಣ್ಣ ಜಜ್ಜಿನೂ ಹಾಕ್ಕೋಬೋದು, ನಾ ಹಾಗೆ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಅದು ತೆಗಿಯೋಷ್ಟೇ ನೀರು ಹಾಕ್ಕೋಬೇಕು ರೀ. ನೀರು ಹಾಕ್ಕೊಂಡು ನೋಡಿರಿ, ನೀರು ಹಾಕ್ಕೊಂಡು ಮೀಡಿಯಮ್ ಫ್ಲೇಮೊಳಗೆ ಇಟ್ಕೊಂಡು ನಾನು ಉರಿಯೊಳಗೆ ಸಣ್ಣಗೆ ಬೆಲ್ಲ ಕರಗಾಕಿಡ್ತೇನೆ. ಈಗ ಭಾಳ ಸರಳವಾಗಿರುವಂಥ ಒಂದು ರೆಸಿಪಿ ರೀ ಇದು. ನೋಡಿರಿ, ಮೀಡಿಯಮ್ ಇದ್ರೊಳಗೆ ಬೆಲ್ಲೆಲ್ಲ ಕರಗೋ ಹಾಗೆ ಅದನ್ನು ಕಾಸ್ತೇನೆ. ನೋಡಿರಿ, ಬೆಲ್ಲೆಲ್ಲ ಕರಗೈತಿ. ಈಗ ತಣ್ಣಗಾಕಿಟ್ಬಿಡ್ಬೇಕು, ಬಿಸಿ ಇದ್ದಾಗ ಹಿಟ್ಟು ಹಾಕಬಾರ್ದು ರೀ. ಈಗ ನೋಡಿ, ಹಿಟ್ಟು ರೆಡಿ ಐತ್ರಿ. ಮತ್ತು ಇದನ್ನು ಸ್ವಲ್ಪ ಕಾಯಕ್ಕೆ ಬಿಟ್ಬಿಡೋಣಂತ ಒಂದು 5ರಿಂದ 10 ನಿಮಿಷ. ಆಮೇಲೆ ಇದನ್ನು ಆರಿದ ಮೇಲೆ ನಾನು ಅದನ್ನು ಸೋಸ್ಕೊತೇನೆ ರೀ. ಬೆಲ್ಲದಾಗ ಕಸರು ಇರ್ತದೆ ಕಬ್ಬಿಂದು. ನೋಡಿರಿ, ಅದ್ರಾಗ ಏನಿರಬಾರ್ದು ಅಂತ ನಾನು ಸೋಸ್ಕೊಂಡು ಅದನ್ನು ಸೋಸ್ಕೊಂಡು ಈಗ ಸ್ವಲ್ಪ ಮೊದಲು ಏಲಕ್ಕಿ ಲವಂಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟು ಹಾಕ್ತೇನೆ ರೀ. ಈಗ ಇದಕ್ಕೆ ಏಲಕ್ಕಿ ಲವಂಗ ಪೌಡ್ರ್ ಹಾಕ್ತೇನೆ. ಏಲಕ್ಕಿ ಪೌಡರ್ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಸ್ವಲ್ಪ ನಾನು ಹಿಟ್ಟನ್ನು ಹಾಕ್ಕೊತಾನೆ ಹೋಗ್ತೇನೆ ರೀ. ಇದಕ್ಕೆ ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದ್ರೆ ಇದು ಆಕೈತಿ. ನಡೀತದೆ ರೀ, ಅದೇನು ಅರಳಿ ಹಿಟ್ಟು ಹುರಿದಿದ್ದೆಲ್ಲ ಏನಾಗೋದಿಲ್ಲ. ನೋಡಿರಿ, ಸರಿಯಾಗಿ ಈಗ ನಾನು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಭಾಳ ಹಿಟ್ಟು ತಣ್ಣಗಾಗಿಂದ ಇದು ಹಾಕ್ಬೇಕು ರೀ. ಬೆಲ್ಲದ ಆಣ ತೊಗೋಬಾರ್ದು. ಜಸ್ಟ್ ನಾನು ಏನು ಮಾಡಿದ್ದೀನಿ, ಬೆಲ್ಲನ ಕರಗಿಸಿದ್ದೇನೆ ರೀ. ಆಣನೂ ತೊಗೊಂಡಿಲ್ಲ. ಒಬ್ಬೊಬ್ಬರು ಆಣ ತೊಗೊಂಡು ಮಾಡ್ತಾರೆ, ಅದೊಂಥರ ರುಚಿ ಬೇರೆ ಇರ್ತೈತಿ. ಇದು ಭಾಳ ರುಚಿಕರ ಆಗಿರ್ತದೆ ರೀ ಇದು. ನೋಡಿರಿ, ಅರಳಿ ಹಿಟ್ಟು ನಾನು ಸಣ್ಣ ಕೈ ಆಡಿಸ್ಕೊತಾನೆ ಎಷ್ಟು ಹಿಡಿತೈತಲ್ಲ ನೀರು ಅಷ್ಟು ಇದು ಮಾಡಿದೆ. ಹಿಟ್ಟು ಎಷ್ಟು ಹಿಡಿತು, ನೀರಿಗೆ ಬೆಲ್ಲ ಕರಸ್ಕೊಂಡಿರ್ತೇವಲ್ಲ ರೀ, ಅದಕ್ಕೆ ಎಷ್ಟು ಹಿಟ್ಟು ಹಿಡಿತೈತೆ ಅಷ್ಟು ಹಾಕ್ಕೊಂಡು ನೋಡಿರಿ. ಈಗ ರುಚಿಕರವಾದಂಥ ಅರಳಿ ಹಿಟ್ಟು ರೆಡಿ ಆಯಿತು. ನೀವು ಎಲ್ಲರೂ ಹಿಂಗೆ ಮನ್ಯಾಗ ಮಾಡಿ ನೋಡಿರಿ. ಬಾಲಶಂಕರ್ ರೆಸಿಪೀಸ್ ನೋಡುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು.